ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಮಕರ ಜ್ಯೋತಿ ದರ್ಶನ ನಿಜಾನಾ? ಈ ದೇವಸ್ಥಾನಕ್ಕೆ ಶಬರಿಮಲೆ ದೇವಸ್ಥಾನ ಅಂತಲೇ ಯಾಕೆ ಕರೀತಾರೆ? ಇಲ್ಲಿಗೆ ಮುಸ್ಲಿಮರು ಸಹ ಬರ್ತಾರೆ ಯಾಕೆ? ಈ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಯಾಕೆ? ಇಲ್ಲಿರೋ 18 ಮೆಟ್ಟಿಲುಗಳ ಅರ್ಥ ಏನು? ಅಷ್ಟಕ್ಕೂ ಈ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಕೇರಳದಲ್ಲಿಯೇ ಯಾಕೆ ಇದೆ? ಇರುಮುಡಿ ಅಂದರೆ ಏನು? 40 ದಿನ ವ್ರತ ಯಾಕೆ ಮಾಡ್ತಾರೆ? ಮಾಡುವಾಗ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶಬರಿಮಲೆ ಎಂದೊಡನೆ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ಹೆಸರು ತಟ್ಟನೆ ಮನಸ್ಸಿಗೆ ಬರುವುದು ಖಂಡಿತ. ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಗಳಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಯಾತ್ರಾ ಸ್ಥಳವು ಕೇರಳ ರಾಜ್ಯದ ಪತನಂತಿಟ್ಟ ಜಿಲ್ಲೆಯ ಪೆರ್ನಾಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದೆ. ಧಾರ್ಮಿಕ ದಂತಕಥೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಭಗವಾನ್ ವಿಷ್ಣು ಮೋಹಿನಿ ರೂಪದಿಂದ ಆಕರ್ಷಿತನಾಗ್ತಾರೆ. ಈ ಕಾರಣದಿಂದಾಗಿ ಒಂದು ಮಗು ಜನಿಸುತ್ತೆ. ಅದನ್ನು ಪಂಪಾ ನದಿಯ ತೀರದಲ್ಲಿ ಬಿಡಲಾಗುತ್ತೆ. ಈ ಸಮಯದಲ್ಲಿ ರಾಜ ರಾಜಶೇಖರ ಅವರನ್ನು 12 ವರ್ಷಗಳ ಕಾಲ ಬೆಳೆಸ್ತಾರೆ. ಈ ಮಗುವನ್ನೇ ನಂತರ ಅಯ್ಯಪ್ಪ ಸ್ವಾಮಿ ಅಂತ ಕರೆಯಲಾಗುತ್ತೆ. 18 ಮೆಟ್ಟಿಲುಗಳನ್ನು ಏರಿ ಮಲೆಯಲ್ಲಿ ನೆಲೆಗೊಂಡಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಂಡೊಡನೆ ಜೀವನವೇ ಸಾರ್ಥಕ ಎಂಬುವಷ್ಟು ನೆಮ್ಮದಿಯಾಗ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ದೀನವಾಗಿ ಹೇಳುವ ಭಕ್ತರ ಕರೆಗೆ ಅಯ್ಯಪ್ಪ ಸ್ವಾಮಿ ಕಿವಿಗೊಡದೇ ಇರಲಾರ ಎನ್ನುವುದು ಭಕ್ತರ ನಂಬಿಕೆ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿರ್ತಾರೆ. ಆದ ಕಾರಣಕ್ಕಾಗಿಯೇ 10 ರಿಂದ 50 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶ ಇಲ್ಲ. ಅಯ್ಯಪ್ಪ ದೇವರು ಬ್ರಹ್ಮಚಾರಿಯಾಗಿರುವ ಕಾರಣದಿಂದ ಮಹಿಳೆಯರಿಗೆ ಈ ಮಂದಿರಕ್ಕೆ ಪ್ರವೇಶ ಇಲ್ಲ. ಅಲ್ಲದೆ ಹಿಂದೂ ಧರ್ಮದ ಪ್ರಕಾರ ಋತುಮತಿಯಾಗುವ ವಯಸ್ಸಿನ ಹೆಣ್ಣು ಮಕ್ಕಳು ದೇವಾಲಯದ ಒಳಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಇಲ್ಲ. ಈ ದಂತಕಥೆಯ ಸಲುವಾಗಿಯೇ ಈ ವಯಸ್ಸಿನ ಹೆಣ್ಣು ಮಕ್ಕಳನ್ನು ದೇವಾಲಯದ ಒಳಗಡೆ ಬಿಡುವುದಿಲ್ಲ. ಅಲ್ಲದೆ ಅಯ್ಯಪ್ಪ ಸ್ವತಃ ಬ್ರಹ್ಮಚಾರಿ ಆಗಿರೋದ್ರಿಂದ ಸಹ ಈ ಪದ್ಧತಿಯನ್ನು ಅನುಸರ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಳಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತೆ. ಕತ್ತಲೆಯಲ್ಲೂ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತಿರುತ್ತೆ. ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜೊತೆಯಲ್ಲಿ ಶಬ್ದವು ಕೇಳಿಸುತ್ತೆ. ಈ ಬೆಳಕಿನ ಜೊತೆ ಕೇಳುವ ಶಬ್ದವು ಅಯ್ಯಪ್ಪ ಸ್ವಾಮಿ ಸ್ವತಃ ತಾನೇ ನಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾನೆ ಎನ್ನುವುದು ಭಕ್ತರ ನಂಬಿಕೆ. ಶಬರಿಮಲೆ ಎಲ್ಲ ರೀತಿಯ ಜನರನ್ನು ಆಕರ್ಷಿಸುವ ಹಿಂದೂ ದೇವಾಲಯ. ವಿಶೇಷವಾಗಿ ಎಲ್ಲ ವಯಸ್ಸಿನ ಗಂಡಸರು ಈ ಶಬರಿಮಲೆಗೆ ಭೇಟಿ ನೀಡಬಹುದು. ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರ ಮೂಲಕ ಅಯ್ಯಪ್ಪನ ಭಕ್ತರು ಈ ಕಾಲದಲ್ಲಿ ಹೆಚ್ಚಾಗಿ ಕಾಣಬಹುದು. ಅಯ್ಯಪ್ಪನು ಮಹಿಷಿ ಎಂಬ ರಾಕ್ಷಸನನ್ನು ಕೊಂದ ಸ್ಥಳದಲ್ಲಿ ಈ ದೇವಾಲಯ ಇದೆ. ಈ ಸತ್ಯ ನಿಮಗೆ ತಿಳಿದಿಲ್ಲ ಅನಿಸುತ್ತೆ. ಆದರೆ ಶಬರಿಮಲೆ ದೇವಾಲಯ ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಈ ದೇವಾಲಯ ಭಗವಾನ್ ಅಯ್ಯಪ್ಪನ ಇತಿಹಾಸಕ್ಕೆ ಸಂಬಂಧಿಸಿದೆ. ರಾಕ್ಷಸ ಮಹಿಷಾಸುರನ ಸಹೋದರಿ ಎಮ್ಮೆ ಮುಖದ ರಾಕ್ಷಸನಾಗಿದ್ದ ಮಹಿಷಿಯನ್ನು ಕೊಂದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನವನ್ನು ಎಂದು ಹೇಳಲಾಗಿದೆ. ದೇವಾಲಯವು 18 ಬೆಟ್ಟಗಳ ನಡುವೆ ನೆಲೆಸಿದೆ. ಆ ಕಾರಣಕ್ಕಾಗಿ 18 ಮೆಟ್ಟಿಲುಗಳನ್ನು ಹೊಂದಿದೆ. ನೀವು ದೇವಾಲಯಕ್ಕೆ ಭೇಟಿ ನೀಡಿದರೆ ನಿಮಗೆ ಗೊತ್ತಿರುತ್ತೆ, ಆ ದೇವಸ್ಥಾನದಲ್ಲಿ 18 ಮೆಟ್ಟಿಲುಗಳಿವೆ. ಯಾಕೆಂದರೆ ಈ ದೇವಸ್ಥಾನ 18 ಬೆಟ್ಟಗಳಿಂದ ಸುತ್ತುವರೆದಿದೆ. ರಾಮಾಯಣ ಮಹಾಕಾವ್ಯದಿಂದ ಈ ದೇವಾಲಯಕ್ಕೆ ಶಬರಿಮಲೆ ದೇವಸ್ಥಾನ ಎಂದು ಕರೆಯಲಾಗಿದೆ. ರಾಮಾಯಣದ ಪ್ರಸಿದ್ಧ ಪಾತ್ರ ಶಬರಿಯ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಶಬರಿಮಲೆ ದೇವಾಲಯದ ಪುರಾಣವು ಶಬರಿಯು ದೇವಾಲಯವಿರುವ 18 ಬೆಟ್ಟಗಳ ನಡುವೆ ವಾಸವಾಗಿದ್ದಳು. ಆದ್ದರಿಂದ ಈ ದೇವಾಲಯವನ್ನು ಶಬರಿಮಲೆ ದೇವಾಲಯ ಎಂದು ಕರೆಯಲಾಗುತ್ತಂತೆ. ಇನ್ನು ಇರುಮುಡಿ ಅಂದ್ರೆ ಏನು? ಅಯ್ಯಪ್ಪನ ವಿಗ್ರಹದ ಮೇಲೆ ಪವಿತ್ರ ತುಪ್ಪವನ್ನು ಏರಿದ್ದಾರೆ. ನೇಯ್ಯಾಭಿಷೇಕ ಅಂತಾರೆ. ಈ ಆಚರಣೆಯು ಆತ್ಮವನ್ನು ದೈವದೊಂದಿಗೆ ವಿಲೀನ ಮಾಡೋದ್ರ ಸಂಕೇತ. ಭಕ್ತರು ಕೈಯಿಂದ ನೇಯ್ದ ಹತ್ತಿ ಚೀಲಗಳಲ್ಲಿ ತುಪ್ಪವನ್ನು ಒಯ್ತಾರೆ. ಇದನ್ನೇ ಪಲ್ಲಿಕಟ್ಟು ಅಥವಾ ಇರುಮುಡಿ ಅಂತ ಕರೀತಾರೆ. ಇಲ್ಲಿಗೆ ಮುಸ್ಲಿಮರು ಸಹ ಯಾಕೆ ಬರ್ತಾರೆ? ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋದವರು ಮಕರ ಜ್ಯೋತಿಯ ದರ್ಶನ ಪಡೆಯುವುದು ತಮ್ಮ ಪುಣ್ಯ ಅಂತ ಭಾವಿಸ್ತಾರೆ. ಅಯ್ಯಪ್ಪನ ಸನ್ನಿಧಾನದ ಪೂರ್ವ ಭಾಗದಲ್ಲಿ ಅಯ್ಯಪ್ಪನ ಅನುಯಾಯಿಯಾಗಿ ಪರಿವರ್ತನೆಗೊಂಡ ಮುಸ್ಲಿಂ ವ್ಯಕ್ತಿ ವಾವರ. ಈ ವಾವರನಿಗೆ ಮೀಸಲಾಗಿರುವ ಜಾಗ ಹೊಂದಿದೆ. ಅದನ್ನೇ ವಾವರ್ ನಾಡು ಅಂತ ಕರೀತಾರೆ. ಇಲ್ಲಿಗೆ ಮುಸ್ಲಿಮರು ಸೇರಿದಂತೆ ಎಲ್ಲ ಧರ್ಮದವರು ಭೇಟಿ ನೀಡುವುದು ವಿಶೇಷ. ಅಯ್ಯಪ್ಪನ ಪ್ರಸಿದ್ಧ ಹಿಂದೂ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರು ತೀರ್ಥಯಾತ್ರೆಗೆ ಮುಂಚಿತವಾಗಿ 41 ದಿನಗಳ ಕಟ್ಟುನಿಟ್ಟಾದ ಉಪವಾಸವನ್ನು ಅನುಸರಣೆ ಮಾಡೋದು. ಈ ಉಪವಾಸದ ಆಚರಣೆಯನ್ನೇ ವ್ರತ ಅಂತ ಕರೀತಾರೆ. ಕಾಲಿಗೆ ಚಪ್ಪಲಿ ಧರಿಸೋದಿಲ್ಲ. ಬೆಳಿಗ್ಗೆ ಮುಂಚೆ ಕೊರೆಯುವ ಚಳಿಯಲ್ಲಿ ತಂಡಿ ಸ್ನಾನ ಮಾಡ್ತಾರೆ. ಐಷಾರಾಮಿ ಜೀವನ ಮತ್ತು ಸೌಲಭ್ಯಗಳಿಂದ ದೂರ ಇರ್ತಾರೆ. ಸಸ್ಯಾಹಾರ ಮಾತ್ರ ಸೇವಿಸ್ತಾರೆ. ಹಾಸಿಗೆ ಮೇಲೆ ಮಲಗೋದಿಲ್ಲ. ಕುಟುಂಬದವರ ಸಂಪರ್ಕದಿಂದ ಆದಷ್ಟು ದೂರ ಇರ್ತಾರೆ. ಯಾವುದೇ ದುಶ್ಚಟಗಳಿದ್ದರೂ ಈ ಸಮಯದಲ್ಲಿ ಕೈಬಿಡ್ತಾರೆ.
ಬಹಳಷ್ಟು ಜನ ದುಶ್ಚಟಗಳಿಂದ ಮುಕ್ತರಾಗಬೇಕು ಅಂತಾನೆ ಈ ಹರಕೆ ಮಾಡ್ತಾರೆ. ಹರಕೆ ಹೊತ್ತವರು ಯಾವುದೇ ರೀತಿಯ ಕೆಟ್ಟ ಕೆಲಸಗಳಲ್ಲಿ ತೊಡಗುವಂತಿಲ್ಲ. ಇದೆಲ್ಲವೂ ಒಬ್ಬ ವ್ಯಕ್ತಿಯನ್ನು ಭಕ್ತಿಯ ಮಾರ್ಗದಲ್ಲಿ ಸಜ್ಜನವಾಗಿಸುವ ಉದ್ದೇಶ. ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಇಷ್ಟ ದೈವವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.